ಮಿನಿಸ್ಟರ್ಗಳು ಕೂತಿರ್ತಾರೆ, ಚೀಫ್ ಮಿನಿಸ್ಟರ್ ಕೂತಿರ್ತಾರೆ. ನನ್ನ ಇಲಾಖೆ ಏನು ಅಂತನಾದ್ರೂ ನಾನು ತಿಳ್ಕೋಬೇಕಲ್ಲ ಅಂತ ಸಂಡೇ ನಾನು ಮೀಟಿಂಗ್ ಮಾಡಿ ಮೂರನ್ನು ತಿಳ್ಕೊಂಬಿಡಕ್ಕೆ ಅಷ್ಟು ಸುಲಭ ಅಲ್ಲ. ಆದರೂ ಎಷ್ಟು ಬೇಕೋ ಅಷ್ಟು ನನ್ನ ಶಕ್ತಿಗೆ ಅನುಗುಣವಾಗಿ ತಿಳ್ಕೊಂಡು ಒಂದು ಪ್ರೆಸೆಂಟೇಷನ್ ಕೂಡ ಮಾಡಿಸಿದ್ವಿ ಅವತ್ತು. ದಟ್ ವಾಸ್ ಆಲ್ಸೋ ವೆರಿ ನೈಸ್. ಅಂಡ್ ನಾವು ಅದು ನಾನೇ ಅಂತ ಅಲ್ಲ, ಅಧಿಕಾರಿಗಳು ಯಾವಾಗಲೂ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅಧಿಕಾರಿಗಳು ಸಹಾಯ ಇರಲೇಬೇಕು. ಅಧಿಕಾರಿಗಳು ಅನುಸರಿಸ್ಕೊಂಡು ಹೋಗಬೇಕು. ರಾಜಕೀಯದವರೇ ಅಲ್ಲ, ಅವರೂ. ಯಾಕಂದ್ರೆ ಎವ್ರಿಬಡಿ ಇಸ್ ಅ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ನಾವೇನು ರಾಜಕೀಯದವ್ರು ಏನ್ ಮಾಡ್ತೀವಿ, ಒಂದು ಯೋಜನೆ ಒಂದು ಸರ್ಕಾರ ಮಾಡಿದ್ರೆ ಆ ಯೋಜನೆನ ಜನಕ್ಕೆ ಯಾವ ರೀತಿ ತಲುಪಿಸಬೇಕು ಅನ್ನೋದು ಅಧಿಕಾರಿಗಳ ಪಾತ್ರ ಬಹಳಷ್ಟು ಇರ್ತದೆ. ಈಗ ಕೇಂದ್ರ ಸರ್ಕಾರದವ್ರು ಹೆಂಗ್ ಕೊಡ್ತಾರೆ ದುಡ್ಡನ್ನ, ಇಲ್ಲಿಂದ ಪ್ರಾಜೆಕ್ಟ್ ಮಾಡಿ, ಇಲ್ಲಿಂದ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ಎಸ್ಟಿಮೇಷನ್ ಮಾಡಿ, ಇಲ್ಲಿಂದ ಓಕೆ ಮಾಡಿ ಕಳಿಸಿದ್ರೆ ಅಲ್ಲಿಂದ ಬರುತ್ತೆ. ಇಲ್ಲಾಂದ್ರೆ ಇಲ್ಲಿಂದ ಮಾಡ್ತೀವಿ ಇಟ್ಟಿದ್ರು ಇದ್ರೆ ಅದು ಅಷ್ಟೇ ಇಟ್ಕೊಂಡಿದ್ದಂಗೆನೆ. ನನಗೊಂದು ಕಾಲದಲ್ಲಿ ಕೇಳೋರು, ಎರಿಮ್ ನಾಯ್ಡು ವಾಸ್ ದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ಏಮರ ಅಂಬರೀಷ್ ಅಂದ್ರೂ ಅಷ್ಟು ಡಬ್ಬಲ್ తీసుకొని పోతారు, మీ ಕನ್ನಡ వాళ్ళు ఎవరు రారు, ವಸ್ತಾರ್ ಉಡ್ಡಪ್ಪ ಹಂಗೆ ಕೆಲವದ್ರೆಲ್ಲ ಇಂಟ್ರೆಸ್ಟ್ ತಗೊಂಡು ನಾವು ಮಾಡಿದ್ರೆ ಅದ್ರಲ್ಲಿ ಆಗುತ್ತೆ. ನಾನು ಕೂಡ ಈಗ ಸ್ಲಮ್ ಅನ್ನೋದನ್ನ ಸ್ಲಮ್ ಅಂತ ತಿಳ್ಕೊಂಡಿದ್ದಾಳೆ. ಆ ಸ್ಲಮ್ ಅನ್ನೋರಿಗೆ ಸ್ವಲ್ಪ ತಿಳುವಳಿಕೆ ಈಗ ಕೆಲವರಿಗೆ ಅದು ನೆಗ್ಲಿಜಿಬಲ್ ಪರ್ಸೆಂಟೇಜ್. ಪ್ರೈಮ್ ಪ್ರಾಪರ್ಟಿಲಿ ಇರ್ತಾರೆ ಅವರು. ಪ್ರೈಮ್ ಪ್ರಾಪರ್ಟಿಲಿ ಇದ್ದವರು ದೇ ಡೋಂಟ್ ವಾಂಟ್ ಟು ಲೀವ್ ದ ಪ್ಲೇಸ್. ಅವ್ರಿಗೆ ಹೆಂಗಿದ್ರು ಸರಿ, ಗೋಡೆ ಇರಲ್ಲ, ತಲೆ ಮೇಲೆ ಇರಲ್ಲ, ಚಾಪೆ ಹಾಕೊಂಡಿರ್ತಾರೆ, ಅಲ್ಲೇ ದೇ ವಾಂಟ್ ಟು ಸ್ಲೀಪ್. ಫಸ್ಟ್ ಕ್ಲಾಸ್ ಮನೆ ಕಟ್ಟಿಸ್ಕೊಡ್ತೀನಯ್ಯ ಅವ್ರಿಗೆ ಅಂತ ಎಷ್ಟು ಹೇಳಿದ್ರು. ಬಿಕಾಸ್ ದೇ ಡೋಂಟ್, ಅಲ್ಲಿಂದ ನಾವು ಶಿಫ್ಟ್ ಮಾಡಿದ್ರೆ ಅಲ್ಲಿಂದ ಕಳಿಸ್ಬಿಡ್ತಾರೆ, ಇಲ್ಲಿ ವಾಪಸ್ ಕೊಡಲ್ಲ ಅವ್ರಿಗೆ ಅಂತ ಆ ನಂಬಿಕೆ ಇಲ್ಲ ಅವ್ರಿಗೆ. ಬಟ್ ನಾವು ಹಂಗೂ ಎಷ್ಟೋ ಜನಕ್ಕೆ ನಂಬಿಸಿ, ಇಲ್ಲ ನಾವು ಅಲ್ಲೇ ಮನೆ ಕಟ್ಕೊಡ್ತೀವಿ ನಿಮ್ಗೆ. ತುಂಬಾ ಅವ್ರೇನಾದ್ರು ಉದಾರ್ತನ ಅವ್ರಿಗೇನಾದ್ರು ಇದ್ರೆ ಅವ್ರ ತರ ಸ್ಲಮ್ ಅಲ್ಲಿ ಇರೋರು ಇನ್ನೂ ಒಂದು 10 ಜನ ಮನೆಗಳಿಗೆ ಅವ್ರ ಜಾಗದಲ್ಲಿ ಇನ್ನೊಂದು 5 ಕುಟುಂಬಕ್ಕೆ ಎಕ್ಸ್ಟ್ರಾ ಕೊಡ್ಬೋದು. 20-30 ಸೈಟ್ ಇರುತ್ತೆ, ಒಬ್ಬ ಮಾತ್ರ ಇರ್ತಾರೆ. ಅದ್ರಲ್ಲಿ ಏನಿರ್ತದೆ, ಒಂದು ಚಾಪೆ, ಒಂದ್ ಮೇಲೆ 2 ಮರದ ಇದು ಹಾಕೊಂಡು ಮಲಗಿರ್ತಾರೆ. ಅಲ್ಲೇ ಎಲ್ಲ ಸ್ನಾನ ಮಾಡ್ತಾರೆ ಅವ್ರಿಗೆ. ಆ 20-30 ಸೈಟ್ ಅಲ್ಲಿ ನಾನು 3 ಸ್ಟೇಜ್ ಮಾಡ್ಬಿಡ್ತೀನಿ. 1, 2, 3 ಎಷ್ಟು ಕುಟುಂಬಕ್ಕೆ ಆಯ್ತದು. ಆ ಗೋಡೆ ಕಟ್ಟೋದಕ್ಕೆ ಒಂದು ಮೊಳೆ ಹೊಡೆಯೋಕ್ಕಾಗಲ್ಲ ಅವ್ನು 30 ವರ್ಷ ಆದ್ರು. ಅಷ್ಟು ಟುಡೇ ಟೆಕ್ನಾಲಜಿ ಸತ್ಯ ನೈಸ್ ಒನ್. ವಿ ಹ್ಯಾವ್ ಟು ಎಜುಕೇಟ್ ಪೀಪಲ್ ಅಂತ ಅವ್ರಿಗೆಲ್ಲ ಎಷ್ಟೋ ಹೋಗಿ ಬೇಕಾದಷ್ಟು ಜನಕ್ಕೆ ಹೇಳ್ತೀವಿ, ಮಾಡ್ತೀವಿ. ಕೆಲವರು ಒಪ್ಕೊಂಡು, ಕೆಲವ್ರದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಕೆಲವ್ರದೆಲ್ಲ ಹಾಗೇನೆ ಸುಮಾರು ಸ್ಲಮ್ಗಳನ್ನ ನಾನು ವಿಸಿಟ್ ಮಾಡಿ ಅವ್ರಿಗೆಲ್ಲರಿಗೂ ಹೇಳ್ಕೊಂಡು ಬಂದಿದ್ದೆ. ಕೆಲವು ಕಡೆ ಸಕ್ಸಸ್ ಆಗಿದೆ, ಕೆಲವರು ನಮ್ಮೂರೇ ಇರ್ತಾರೆ ರಾಜಕೀಯದವ್ರು. ಹಂಗ್ ಮಾಡಬೇಡ, ಹಿಂಗ್ ಮಾಡಬೇಡ, ಯಾಕಂದ್ರೆ ಊರು ಕ್ಲೀನ್ ಆಗತ್ತೆ, ಅವ್ರಿಗೆ ಒಳ್ಳೇದ್ ಮನೆ ಸಿಗುತ್ತೆ ಇರೋದು ಐಡಿಯಾ ಇಲ್ಲ. ಅವ್ರು ಹಂಗೆ ಇರಬೇಕು ಅನ್ನೋದು ಆಸೆ. ಇವ್ರಿಗೂ ಅದೇ ಆಸೆ ಇರುತ್ತೆ, ಅವ್ರಿಗೂ ಅದೇ ಆಸೆ ಇರುತ್ತೆ. ಈ ತರದನ್ನೆಲ್ಲ ಮಾಡಿ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನ ಪ್ರಯತ್ನ ಪಟ್ಟು ನಾನು ಇಲಾಖೆನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ನಾನು ಕೂಡ ಇದನ್ನ ಈ ಇಲಾಖೆಗಳನ್ನ ಯಾರು ತುಂಬಾ ತಿಳ್ಕೊಂಡಿರ್ತಾರೆ ಅವ್ರನ್ನ ಮೆತ್ತಿಗೆ ಕರೆಸಿ ಕೇಳ್ಕೊಂಡು ಯಾವ ರೀತಿ ಮಾಡಬೇಕು ಅಂತ ಮಾಡ್ತಿದ್ದೀನಿ. ನಾನೇ ಮಾಡ್ತಿದ್ದೀನಿ ಅಂತ ಅಲ್ಲ, ನನ್ನ ಅಧಿಕಾರಿಗಳು ಕೂಡ ಎಲ್ಲರೂ ಸ್ವಚ್ಛವಾಗಿ ಈಗ ಒಂದ್ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. ನನಗೆ ಮುಂದಕ್ಕಿಂತ 1-2 ವರ್ಷ ನನಗೆ ಏನ್ ತೊಂದರೆ ಇಲ್ಲ. ಅದೇ ಅಧಿಕಾರಿಗಳಿದ್ರೆ ಅವ್ರನ್ನೇ ಇರಿಸ್ಕೊಳ್ತೀನಿ. ಅವರೇ ಇದ್ರೆ ನನಗೇನು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಐ ಹ್ಯಾವ್ ನೋ ಪ್ರಾಬ್ಲಮ್. ಯಾವುದನ್ನು ಟೆಕ್ನಾಲಜಿಯಲ್ಲಿ ಬೇಕಾದ್ರೆ ಅಲ್ಲಿಂದ ಇವನಿಗೆ ಬಿಲ್ ಮ್ಯಾನೇ ಇಲ್ಲಿ ಇರೋದಿಲ್ಲ, ಆ ಥರ ಎಲ್ಲ ಮಾಡಿ GPS ಸಿಸ್ಟಮ್ ಅನ್ನ ಡೈರೆಕ್ಟ್ ಅವನ ಅಕೌಂಟ್ಗೆ ಹೋಗುತ್ತೆ ದುಡ್ಡು. ಅದರಲ್ಲೂ ದೊಡ್ಡ ದುಡ್ಡು ಕೆಲವ್ದು ಇದೆ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಅದನ್ನೂ ನಾವು ಕ್ಲೀನ್ ಆಗಿ ಮಾಡಬೇಕು ಅಂತ ವಿ ಆರ್ ಡೂಯಿಂಗ್ ವೆರಿ ಕ್ಲೀನ್ಲಿ ಎವ್ರಿಥಿಂಗ್. ಅಂಡ್ ಕೆಲವು ಹೌಸಿಂಗ್ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ವಿ ಡೂ ಇನ್ ಎ ಫ್ಯಾಂಟಾಸ್ಟಿಕ್ ವೇ.
ಏನಂದ್ರೆ ಈಗ ನಾವು ಬೆಂಗಳೂರಿಂದ ಎಷ್ಟಿದೆ ಒಳಗಡೆ ಏನಿಲ್ಲ. ಯು ಹ್ಯಾವ್ ಟು ಗೋ ಔಟ್. ಸ್ಯಾಟಲೈಟ್ ಟೌನ್ಸ್ ಆಗಲೇಬೇಕು. ಬ್ಯಾಂಗ್ಳೂರ್ ಟು ಮೈಸೂರು, ಈಗ ಮೈಸೂರು ಟು ನಾವು ಮಂಡ್ಯಾಗಿ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಡೆವಲಪ್ ಸಮಥಿಂಗ್. ಒಂದು ಸ್ಯಾಟಲೈಟ್ ಟೌನ್ ಮಾಡಬೇಕು, IT-BT ಸೆಂಟರ್ಸ್ ಮಾಡಬೇಕು. ಹಿಂಗೆ ಮಾಡಿದ್ರೆ ಎಲ್ಲ ಕನೆಕ್ಟಿವಿಟಿ ಬಿಟ್ವೀನ್ ಬ್ಯಾಂಗ್ಳೂರ್ ಅಂಡ್ ಮೈಸೂರು ವಿಲ್ ಬಿ ಲೈಕ್ ಎ ಟ್ವಿನ್ ಸಿಟಿ. ಆ ಥರ ಆಗಬೇಕಾದ್ರೆ ಈಗ ಫ್ಲೈಓವರ್ಸ್ ಆಗ್ತದೆ, ಇದಾಗುತ್ತೆ, 6 ಲೈನ್ ರೋಡ್ ಆಗುತ್ತೆ. ಹಿಂಗೆ ಸೋ ಮೆನಿ ಥಿಂಗ್ಸ್ ಕಮಿಂಗ್ ಇನ್ ಅಡ್ವಾನ್ಸ್ಡ್. ಈಗ ಏರ್ಪೋರ್ಟ್ ಅಲ್ಲಿ ಈಗ ರೋಡ್ ಚೆನ್ನಾಗಾಯ್ತು. ಈಗ ಒಂದು ಲೆವೆಲ್ಗೆ ಫ್ರಮ್ ಏರ್ಪೋರ್ಟ್ ಟು ಬೇಕರಿ ಸರ್ಕಲ್ ಇಸ್ ಗುಡ್. ಹಂಗೆ ವಿ ಹ್ಯಾವ್ ಟು ಥಿಂಕ್ ಆಫ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೋಸ್ಕರ ನಾನು ಸುಮಾರು ನನ್ನ ಇಲಾಖೆಗಳಲ್ಲಿ ಮಾಡ್ತಾ ಇದ್ದೀನಿ. ಇದು ನನ್ನ ರಾಜಕೀಯ ಜೀವನ. ಇದನ್ನ ಕಟ್ ಮಾಡ್ತೀನಿ ಈಗ. ಕಮಿಂಗ್ ಬ್ಯಾಕ್ ಟು ಮೈ ವೈಫ್, ಯಾಕೆಂದ್ರೆ ಅವಳು ಬಂದ್ಮೇಲೆ ತಾನು, ಇಲ್ಲಾಂದ್ರೆ ನನಗೂ ಸ್ವಲ್ಪ ಪ್ರಾಬ್ಲಮ್. ಯಾಕೆಂದ್ರೆ ನಾ ಕೆಲವು ಸತಿ ಮರ್ತು ಬಿಡ್ತೀನಿ. ಯು ಡಿಂಟ್ ಟೆಲ್ ಮೈ ನೇಮ್ ಅಂತಾಳೆ. ಅದು ಬಟ್ ಅವಳಿಗೋಸ್ಕರ ಎಲ್ಲ ಕಾಂಟ್ಯಾಕ್ಟ್ ಇದ್ದು, ಸೊ ಶಿ ವಾಸ್ ವೆಲ್ ಇನ್ಫಾರ್ಮ್ಡ್. ಅವಳಿಗೆಲ್ಲ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಎಲ್ಲ ಮಾಡಿ ಲಾಸ್ಟ್ಲಿ ಶಿ ವಾಸ್ ಫರ್ಮ್ ಅಂಡ್ ಟುಕ್ ದ ಡಿಸಿಷನ್ ಟು ಟೇಕ್ ಮಿ ಟು ಸಿಂಗಾಪುರ್. ಅವಳೊಂದು ಪ್ರಾಮಿಸ್ ಮಾಡಿದ್ದೆ ಎಲ್ಲರಿಗೂ, ಏನು ಯೋಚನೆ ಮಾಡಿಬಿಡಿ, ಅಂಬರೀಷ್ ಅವ್ರನ್ನ ನಾನೀಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ವಾಪಸ್ ಅವ್ರನ್ನ ರೆಬಲ್ ಸ್ಟಾರ್ ಕರ್ಕೊಂಡ್ಬರ್ತೀವಿ ಅಂತ. ನಾವು ಟುಡೇ ಕಮ್ ಬ್ಯಾಕ್. ವೆದರ್ ರೆಬಲ್ ಸ್ಟಾರ್ ತರ ಕಂಡ್ರೂ ಸ್ವಲ್ಪ ವೀಕ್ನೆಸ್ ಇದ್ದೇ ಇರುತ್ತೆ. ಸುಮ್ಮನೆ ನೋಡಕ್ಕೆ ಹೇಳ್ತೀವಿ, ಎಸ್ ಸರ್ ರೆಬಲ್ ಸ್ಟಾರ್ ಅಂತ ಹೇಳೋದಕ್ಕೇನು ತಪ್ಪೇನೂ ಇಲ್ಲ. ಬಟ್ ಎಸ್ ಮೇ ಬಿ 70% ರೆಬಲ್ ಸ್ಟಾರ್. ಇದು ಈಗೇನಾದ್ರೂ ಆಮೇಲೆ ನೀವು ರಾಜಕೀಯದ ಒಂದು 4-5 ಕ್ವಶನ್ ಮಾತಾಡ್ತೀನಿ. ಇದು ನನ್ನ ಜೀವನದ ಚರಿತ್ರೆ. ಇವತ್ತು ಆಗ್ತಾ ಇರೋ ರಾಜಕೀಯ ನನ್ನ ಜೀವನ. ಇನ್ ಇಫ್ ಯು ಹ್ಯಾವ್ ಎನಿಥಿಂಗ್ ಟು ಆಸ್ಕ್ ವಿತ್ ಹರ್ ಆರ್ ಶಿ ವಾಂಟ್ ಟು ಸೇ ಸಮಥಿಂಗ್, ಓಕೆ, ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಒರಿಜಿನಲ್ ರಾಜಕೀಯ. ಅದೇನಾದ್ರೂ ಕೇಳ್ಬಿಟ್ರೆ ಯು ವಿಲ್ ರನ್ ಔಟ್. ಅಯ್ಯೋ ರಾಮ, ವಿಘ್ನೇಶ್ ಬರ ಇಲ್ಲಿ, ತ್ರಿವೇಣಿ ಬಾಯ್, ಮಾದೇಸ್ವಾಮಿ ಬಾರ ಮೇಲೆ. I will introduce them. Vignesh Anta is an IT man. He was the chief of a Marlab anta one American company. Under him about 4,500 people were working. So now he has started his own. Poor husband and wife, they stayed 52 days with me by living their own job. Ella bitre nanagoskara, not for anything else, not for my fame, not for my position, not for my money. ಏನಿದೆ, ಔಟ್ ಆಫ್ ಲವ್ ದೇ ವರ್ಕ್ ವಿತ್ ಮೀ. ದೇ ವರ್ ದೇರ್ ವಿತ್ ಮೀ, ನಾಟ್ ವರ್ಕಿಂಗ್ ಬಡಿ ಬೇರೆ. ದೇ ಟು ಲುಕ್ ಆಫ್ಟರ್ ಮೀ ವಿತ್ ಮೈ ಟ್ಯಾಬ್ಲೆಟ್ಸ್, ಟು ಮೈ ಬ್ರೇಕ್ಫಾಸ್ಟ್, ಟು ಮೈ ಲಂಚ್, ಟು ಮೈ ಡಿನ್ನರ್. So that was they did. And Madheswami is also one of the men who has got so many businesses in Mysore. He also was there with me. So hangene ಬೇಕಾದಷ್ಟು ಜನ ಈ ತರ ವೆರಿ ಲರ್ನಡ್ ಮ್ಯಾನ್. ಆಕ್ಚುಲಿ ನಾನು ಇವನ್ನ OSD ಅಂತ ಮಾಡ್ಕೊಂಡಿದ್ದೆ. ಯಾಕೆ OSD ಮಾತಾಡಿದ್ರೆ ಅಂದ್ರೆ ಈಸ್ ನಾಟ್ ಫಾರ್ ದ ಸಂಬಳಕ್ಕಲ್ಲ. ಸಮ್ ಐಡಿ ಇಫ್ ಯು ವಾಂಟ್ಸ್ ಟು ಗೋ ಅಂಡ್ ಮೀಟ್ ಸಂಬಡಿ, ಈ ಹ್ಯಾಸ್ ಟು ಸೇ ಐ ಆಮ್ ದಿ OSD ಆಫ್ ಅಂಬರೀಷ್ ಅಂತ. ಸಂಬಳ ಬೇಕಾಗಿಲ್ಲ ಅವ್ರಿಗೆ, ಸಂಬಳ ನಮಗೆ ಕೊಡ್ತಾರವರು. ಆ ಸ್ಟೇಜಲ್ಲಿ ಇದ್ದ. ಬಟ್ ಒಂದು ಐಡೆಂಟಿಫಿಕೇಶನ್ ಬೇಕಲ್ಲ, ಯಾಕೆಂದ್ರೆ ಸುಮ್ಮನೆ ಹೋಗಿ ಹೆಂಗೆ ನಾನು ಮಾತಾಡೋದು ಅಂತ. ಟು ಗೆಟ್ ಆಲ್ ದ ಇನ್ಫಾರ್ಮೇಶನ್ ಕಮ್, ದೇ ಆರ್ ಆಲ್ ವೆಲ್ ನಾಲೆಡ್ಜಬಲ್. IIM ಮಾಡಿರೋದು ಎಲ್ಲ ಗ್ರಾಜುಯೇಷನ್ ಎಲ್ಲ ಆ ಥರ. ಅದಕ್ಕೆ ಇವರು ದೇವರ್ ಆಲ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಹಿಮ್. ವೀರೇಶ್ ಅಂತ, ವಿಘ್ನೇಶ್ ಅಂತ. ಸೊ ಅದನ್ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕರ್ಕೊಂಬಂದಿದ್ದೇನೆ. ತ್ರಿವೇಣಿ ಇದೆಲ್ಲ ಬರ ಇಲ್ಲಿ. Papa, she is also very nice lady. She was giving company to my wife. ಆಮೇಲೆ ನಿಂದ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇವ್ರಿಗೆ ಒಂದಿನ ಏನಾದ್ರೂ ಒಂದು ಅಕೇಶನ್ ಅಲ್ಲಿ ಇಟ್ಬಿಟ್ಟು ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರಲ್ಲ, ಅದ್ ಕೇಳಿದ್ರೆ ಯು ಕ್ಯಾನ್ ಲಾಫ್ ಫಾರ್ ಮೋರ್ ದನ್ 2 years. ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಅದ ಹೇಳಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ.
ಎಲ್ರಿಗೂ ನಮಸ್ಕಾರ. ಇವಾಗ ಈ ಸಿಚುವೇಶನ್ ಬಗ್ಗೆ ಒಂಥರ ನಗ್ನಗ್ತಾ ಮಾತಾಡೋವಂಥ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ನಿಮ್ಮೆಲ್ರಿಗೂ ಗೊತ್ತು, ಐ ಥಿಂಕ್ ಯು ಆಲ್ ಹ್ಯಾವ್ ಬೀನ್ ಥ್ರೂ ಅಲಾಂಗ್ ವಿತ್ ಮೀ ಆ ಎಕ್ಸ್ಪೀರಿಯನ್ಸ್ ಏನೇನು ನಡೀತು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇತ್ತು. ಆ್ಯಂಡ್ ಆವತ್ತು ನಿಜ ನಾನು ಹೇಳಿದ ಮಾತು ಒಂದೇ ಮಾತು ಹೇಳಿದ್ದೆ. ಯಾಕೆಂತಂದರೆ ನಾನು ವಾಟ್ ಎವರ್ ಐ ವೆಂಟ್ ಥ್ರೂ ಅದಕ್ಕೆ 100% or 100 times more I have seen his fans ಅವ್ರು ಎಷ್ಟು ನೊಂದ್ಕೊಂಡ್ರು ಇವ್ರನ್ನ ಆ ಸ್ಟೇಟಲ್ಲಿ ನೋಡ್ಬಿಟ್ಟು. ದ ವೇ ದೇವರ್ ಪರ್ಫಾರ್ಮಿಂಗ್ ಪ್ರೇಯರ್ಸ್ ಫಾರ್ ಹಿಮ್, ಮತ್ತು ಅವ್ರು ಸಲ್ಲಿಸಿರುವಂಥ ಪೂಜೆ ಆಗಲಿ, ಪ್ರಾರ್ಥನೆ ಆಗಲಿ, ಉರುಳು ಸೇವೆ ಆಗಲಿ, ಎಲ್ಲೆಲ್ಲಿಂದನೋ ಅವ್ರು ಯಾರು ಅಂತ ನಮಗೆ ಅವ್ರನ್ನ ಮೀಟ್ ಮಾಡೋ ಒಂದು ಅವಕಾಶವೇ ಸಿಗಲ್ವೇನೋ ಈ ಜೀವನದಲ್ಲಿ. ಆದರೂ ಅವರು ಅಷ್ಟು ನೊಂದ್ಕೊಂಡು, ಅಷ್ಟು ಫ್ರಮ್ ದ ಬಾಟಮ್ ಆಫ್ ದೇರ್ ಹಾರ್ಟ್ ದೇ ಹ್ಯಾವ್ ಪ್ರೇಡ್ ಫಾರ್ ಹಿಮ್. ಐ ಥಿಂಕ್ ಆ ಸ್ಟ್ರೆಂತೆ ಇವ್ರನ್ನ ಇವತ್ತು ಈ ತರ ವಾಪಸ್ ಕರ್ಕೊಂಡ್ ಬಂದು ನಿಮ್ಮೆಲ್ಲರನ್ನು ಈ ತರ ಅಡ್ರೆಸ್ ಮಾಡಿ ತಿರ್ಗಾ ನಗ್ನಗ್ತಾ ನಾವು ಕೂತಿದೀವಿ ಅಂದ್ರೆ ದಟ್ ಇಸ್ ದ ಮೇನ್ ರೀಸನ್. ಇಟ್ ಈಸ್ ಅ ಸೆಕೆಂಡ್ ಲೈಫ್, ಈ ತರ ರೀಬರ್ತ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಅನ್ ಎಕ್ಸಾಜರೇಷನ್. ಅಟ್ ದ ಸೇಮ್ ಟೈಮ್ ನನ್ಗೊಂದು ವಿಷಯ ಏನ್ ಅರ್ಥ ಆಯ್ತು ಅಂದ್ರೆ, there are lot of ಅಂದ್ರೆ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ ಗ್ರೇಟ್ ಪೊಲಿಟಿಕಲ್ ಲೀಡರ್ಸ್ ಬೇಕಾದಷ್ಟು ಜನ ಇದ್ದಾರೆ. ಫಿಲ್ಮ್ ಹೀರೋಸ್ ಅಲ್ಲಿ ಸೂಪರ್ ಹೀರೋಸ್ ಅಥವಾ ಪಾಪ್ಯುಲರ್ ಹೀರೋಸ್ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇವರಲ್ಲಿ ಏನು ನಾನು ಸ್ಪೆಷಲ್ ಅಂತ ನನ್ಗೆ ಏನ್ ಅನಿಸ್ತು ಅಂದ್ರೆ, ಇವ್ರಿಗೆ ಎಷ್ಟೊಂದು ಪ್ರೀತಿ ಸಿಕ್ಕಿದೆ. ನಾಟ್ ಜಸ್ಟ್ ಫ್ರಮ್ ಫ್ಯಾನ್ಸ್ ಮಾತ್ರ ಅಲ್ಲ, ಅಭಿಮಾನಿಗಳು ಪ್ರೀತಿಸ್ತಾರೆ, ಅವ್ರ ಫ್ರೆಂಡ್ಸು ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಎಲ್ಲೆಲ್ಲಿಂದ ನಾವು ಬರೀ ಈ ನಮ್ಮ ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ. ಇವಾಗ ನಾವು ಇಷ್ಟೊಂದು ವಾರ ನಾವು ಮಲೇಷ್ಯಾದಲ್ಲಿ ಇದ್ದೀವಿ ಅಂದ್ರೆ ಬಿಕಾಸ್ ಆಫ್ ಹಿಸ್ ಗುಡ್ ಫ್ರೆಂಡ್ಸ್ ದಟ್ ಈಸ್ ಅರ್ನ್ಡ್. ಅದೇ ಟೈಮ್ ಇಲ್ಲಿ ನಾವು ವಿಕ್ರಮ್ ಹಾಸ್ಪಿಟಲ್ ಇದ್ದಾಗ ನಮ್ಮ ಜಾರ್ಜ್ ಅವ್ರು ದಿನ ನನ್ಗೆ ಫೋನ್ ಮಾಡ್ತಾ ಇದ್ರು. ಯಾಕೆಂದ್ರೆ ಅವರ್ ಫ್ರೆಂಡ್ಶಿಪ್ ಆಲ್ಸೋ ದೇ ವರ್ ಬೋತ್ ಫ್ರೆಂಡ್ಸ್ ಫ್ರಮ್ ಮೋರ್ ದೆನ್ 35-40 years. 42 years. ಸೊ ಅಷ್ಟೊಂದು ಕನ್ಸರ್ನ್, ಅಷ್ಟೊಂದು ವರಿ ಎಲ್ರಿಗೂ ಇತ್ತು. ಅಂದ್ರೆ ವೆದರ್ ಇಟ್ ವಾಸ್ ಹಿಸ್ ಪೊಲಿಟಿಕಲ್ ಕೊಲೀಗ್ಸ್ ಆರ್ ವೆದರ್ ಇಟ್ ವಾಸ್ ಹಿಸ್ ಫ್ರೆಂಡ್ಸ್, ವೆದರ್ ಇಟ್ ವಾಸ್ ಹಿಸ್ ಫ್ಯಾನ್ಸ್, ಇವನ್ ಮೀಡಿಯಾ ಕಡೆಯಿಂದನೂ ನಿಜವಾದ ಒಂದು ಕನ್ಸರ್ನ್ ಇತ್ತು. ಅವ್ರಿಗೆ ಏನಾಗಿದೆ, ಏನಾಗುತ್ತೆ, ಅವ್ರಿಗೆ ಸರಿ ಹೋಗ್ತಾರಾ, ಹೆಂಗಾಗುತ್ತೆ ಅಂತ ಎಲ್ಲರೂ ವರಿ ಮಾಡ್ಕೊತಾ ಇದ್ರು. ಸೊ ದಿಸ್ ಇಸ್ ವಾಟ್ ಐ ಅಂಡರ್ಸ್ಟುಡ್. ನಿಜವಾಗ್ಲೂ ಇವರು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡ್ಕೊಂಡು ಬಂದಿದ್ದಾರೆ, ಇಷ್ಟೊಂದು ಪ್ರೀತಿ ಎಲ್ಲರ ಕಡೆಯಿಂದಾನು ಪಡೆಯೋದು. ಈ ಜನ್ಮದಲ್ಲೇ ಕಡೆ ಜನ್ಮದಲ್ಲಿ ಒಳ್ಳೇದು ಮಾಡಿದಾರೆ, ಜನ್ಮದಲ್ಲಿ ಒಳ್ಳೇದು ಮಾಡಿದ್ದಾರೆ. ಈ ಪ್ರೀತಿ ಅವ್ರಿಗೆ ಅಭಿಮಾನಿಗಳು ಅಥವಾ ಅವ್ರ ಫ್ರೆಂಡ್ಸ್ ಅವ್ರ ವೆಲ್ ವಿಶರ್ಸ್ ಕೊಟ್ಟಿರೋ ಒಂದು ಪ್ರೀತಿನೇ ನನ್ನಲ್ಲಿ ಒಂದು ಶಕ್ತಿ ತುಂಬಿಸಿ ನನ್ನ ಆ ಮಾತು ಹೇಳೋಕೆ ನನಗೆ ಆ ಧೈರ್ಯ ಬಂತು.